ಚಾನಲ್ ಉದಯ ಟಿ ವಿ ಅಣ್ಣ ಬರ್ರಿ. ಇವರು ಕೂಡ ನಮ್ಮ RSSನ ಇದೆಲ್ಲ ಅಂತ ನೋಡಿ ಇದೆಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ಸರ್ ಮುಂದೆ ಭಾರತದಾದ್ಯಂತ ಹಿಂದೂ ಸಮಾಜೋತ್ಸವವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಭಾರತ ಸಾಕಷ್ಟು ಹಲ್ಲೆಗೊಳಗಾಗಿತ್ತು. ಭಾರತದ ಮೇಲೆ ಸಾಕಷ್ಟು ವಿದೇಶಿಗರು ಹಲ್ಲೆ ಮಾಡಿದರು, ಲೂಟಿ ಮಾಡಿದರು. ಭಾರತದಲ್ಲಿ ಸಂಪತ್ತಿತ್ತು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಆ ಸಂಪತ್ತನ್ನು ಹೇಗಾದರೂ ಮಾಡಿ ಕಸ್ಕೋಬೇಕು, ಅದನ್ನು ಕಿತ್ತು ಬಿಡಬೇಕು, ಭಾರತನ ನಾಶ ಮಾಡಬೇಕು ಅಂಥೇಳಿ ಸಾಕಷ್ಟು ಪ್ರಯತ್ನಗಳು ಪಟ್ಟರೂ ಕೂಡ ಮತ್ತೆ ಮತ್ತೆ ಪುಟಿದೆದ್ದು ನವಭಾರತವನ್ನು ನಿರ್ಮಾಣ ಮಾಡಿದಂಥ ನಿದರ್ಶನಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಆ ನವಭಾರತ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವ ರೀತಿ ಭಾರತೀಯರೆಲ್ಲ ಒಂದಾಗಿರಬೇಕು, ನಮ್ಮ ಸಂಸ್ಕೃತಿ ಹೇಗಿರಬೇಕು, ನಮ್ಮ ಸಂಸ್ಕಾರ ಹೇಗಿರಬೇಕು, ನಮ್ಮ ನಡತೆ ಹೇಗಿರಬೇಕು, ನಾವು ಯಾವ ರೀತಿ ನಮ್ಮ ಸಮಾಜವನ್ನು ಸದೃಢವಾಗಿ ಬಲಪಡಿಸಬೇಕು ಅಂತ ಹೇಳುವಂಥ ಏಕೈಕ ಧರ್ಮ ಅಂದರೆ ಅದು ನನ್ನ ಹಿಂದೂ ಧರ್ಮ. ಹಾಗಾಗಿ ಹಿಂದೂ ಧರ್ಮದ ಬಗ್ಗೆ ಮೆಲುಕು ಹಾಕ್ತಾನೇ ಇರಬೇಕು. ನಾವು ಪ್ರತಿಯೊಬ್ಬರಿಗೂ ಕೂಡ ಅದರ ಬಗ್ಗೆ ಹೇಳಬೇಕು. ಇವತ್ತಿನ ಪಠ್ಯಪುಸ್ತಕಗಳಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ತೀವಿ ಹೊರತು ನನ್ನ ಧರ್ಮದ ಬಗ್ಗೆ ತಿಳ್ಕೊಳ್ಳುವಂಥ ಅವಕಾಶಗಳು ಬಹಳ ಕಡಿಮೆ. ಹಾಗಿದ್ದಾಗ ಯುವಕರಿಗೆ, ವೃದ್ಧರಿಗೆ ಮತ್ತು ಇಡೀ ಭಾರತದಾದ್ಯಂತ ಭಾರತೀಯರಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಹಿಂದೂ ಧರ್ಮ ಏನು ಹೇಳುತ್ತೆ ಮತ್ತು ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಈ ಕಾರ್ಯಕ್ರಮಗಳು ಮಾಡೋ ಮುಖಾಂತರ, ಹಿಂದೂ ಸಮಾಜೋತ್ಸವ ಆಚರಣೆ ಮಾಡೋ ಮುಖಾಂತರ ಈ ಮೆಸೇಜನ್ನು ಕೊಡಬೇಕು ಮತ್ತು ಈ ಸಂದೇಶವನ್ನು ಕೊಟ್ಟು ಮತ್ತು ನಾವೆಲ್ಲ ಸದೃಢರಾಗಬೇಕು ಅಂತ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಎಲ್ಲ ಕಡೆಯೂ ಕೂಡ ಬಾಂಗ್ಲಾದೇಶ ಇವರು ಬೇರೆ ಪರ ರಾಜ್ಯದಲ್ಲೂ ಕೂಡ ಬೆಂಗಳೂರು ಸಂಖ್ಯೆ ಜಾಸ್ತಿ ಹಿಂದುತ್ವ ಅನ್ನೋದು ಕೂಡ ಕೆಲವ್ರ ಕಡೆ ಆತಂಕದ ವಾತಾವರಣ. ತಾವು ಇದ್ರ ಬಗ್ಗೆ ಖಂಡಿತವಾಗ್ಲೂ ಈಗ ನುಸುಳುಕೋರು ಅಂತಲೇ ಕರಿಬೇಕು ಅವ್ರನ್ನ ನಾವು. ಬಾಂಗ್ಲಾದೇಶಿಗರವರು ಅವರು ಅಖಂಡ ಭಾರತ ಇದ್ದಾಗ ಸಹಜವಾಗಿ ಎಲ್ಲ ಭಾರತೀಯರೇ. ಅಂದರೆ ನಮ್ಮ ಧರ್ಮವನ್ನು, ನಮ್ಮ ರಾಷ್ಟ್ರವನ್ನು ಒಪ್ಪಿ ನಮ್ಮ ಜೊತೆಗಿದ್ರೆ ಅದು ಅಖಂಡ ಭಾರತ. ಆದರೆ ಇವತ್ತು ನಮ್ಮ ಧರ್ಮವನ್ನು ವಿರೋಧ ಮಾಡಿ ಅವರು ಬೇರೆ ಕಡೆ ಹೋಗಿದ್ದಾರೆ ಅಂತಂದರೆ ಅವರು ಬೇರೆ ದೇಶದವರು, ಅನ್ಯ ರಾಷ್ಟ್ರದವರೇ, ಅಂದರೆ ವಿರೋಧಿ ರಾಷ್ಟ್ರದವರೇ. ಅವ್ರಿಗೆ ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ. ಅವ್ರನ್ನ ಒದ್ದು ಹೊರಗೆ ಹಾಕಲೇಬೇಕು, ಕಾನೂನಾತ್ಮಕವಾಗಿ ಹೊರಗೆ ಹಾಕಬೇಕು. ಇನ್ ಕೇಸ್ ಏನಾದರೂ ಅವ್ರು ಆ ರೀತಿ ಬಗ್ಲಿಲ್ಲ ಅಂತಂದರೆ ಇಡೀ ಭಾರತದಲ್ಲಿ ಭಾರತೀಯರೆಲ್ಲರೂ ಕೂಡ, ಹಿಂದೂ ಧರ್ಮರೆಲ್ಲರೂ ಕೂಡ ಅವ್ರನ್ನ ಒದ್ದು ಹೊರಗೆ ಹಾಕಬೇಕು ಆದಂಥ ಸಂದರ್ಭವೂ ಕೂಡ ಬರಬಹುದು. ಆ ನಿಟ್ಟಿನಲ್ಲಿ ನಾವೆಲ್ಲ ಹಿಂದೂಗಳು ಒಂದಾಗಿರಬೇಕು ಅಂತ ಅನ್ನೋ ಕಾರಣಕ್ಕಾಗಿ ನಾವು ಈ ಥರದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಹರ್ಷ ಮುತಾಲಿಕ್ ಅಂತ, ವೃತ್ತಿಯಿಂದ ವಕೀಲ. ಜೈ ಹಿಂದೂಸ್ತಾನ್. ಯಾಕೆ ಜೈ ಹಿಂದೂಸ್ತಾನ್ ಅಂತ ಹೇಳ್ತೀನಿ ಅಂದರೆ, ಇದು ಹಿಂದೂಸ್ತಾನವಾಗಿತ್ತು, ಹಾಗೆ ಹಿಂದೂ ಧರ್ಮವಾಗಿತ್ತು. ಹಿಂದೂ ಧರ್ಮದಿಂದ ಹಿಂದೂ ಸನಾತನ ಧರ್ಮವಾಗಿ ಇಲ್ಲಿ ಪ್ರತಿಯೊಬ್ಬರೂ ಒಂದೇ ಸಮಾನತೆಯನ್ನು ಕಾಣೋದ್ರ ಮುಖಾಂತರ ಎಲ್ಲರ ಬೆಳವಣಿಗೆನೇ ನೋಡ್ತಿತ್ತು. ಅಂಥ ಒಂದು ಭಾರತವನ್ನು ಎಲ್ಲ ದಾಳಿಕೋರರು ಬಂದು ನಮ್ಮನ್ನು ಸರ್ವನಾಶ ಮಾಡುವಂಥ ಪರಿಸ್ಥಿತಿ ಬಂತು. ಮತ್ತು ನಮ್ಮ ಮುತಲಿಕ್ ಅವರು ಹೇಳೋ ಥರ ಇದು ಪಕ್ಕ ಹಿಂದೂ ದೇಶವಾಗಬೇಕು, ಹಿಂದೂ ರಾಷ್ಟ್ರವಾಗಬೇಕು, ಹಿಂದೂ ಧರ್ಮವಾಗಬೇಕು, ಪ್ರಪಂಚಾದ್ಯಂತ ಹಿಂದುವಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಹಿಂದುತ್ವದಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಬದುಕುವಂಥದ್ದಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಬದುಕುವಂಥದ್ದಿಲ್ಲ. ಎಲ್ಲರನ್ನು ಸಮಾನತೆಯಿಂದ ಸರಿಸಮವನಾಗಿ ಕಾಣುವಂಥ ಒಂದು ಏಕೈಕ ಧರ್ಮ ಅಂದರೆ ನಮ್ಮ ಹಿಂದೂ ಧರ್ಮ. ಆ ಹಿಂದೂ ಧರ್ಮಕ್ಕೆ ಧಕ್ಕೆ ಬರುವುದಾದರೆ ಆ ಪರಮಾತ್ಮ ಆ ಕಾಲದಲ್ಲಿ ಹೇಳಿದ್ದಾನೆ, ನಾನು ಎಲ್ಲಿ ಅಧರ್ಮ ನಡೆಯುತ್ತೋ ಮತ್ತೆ ಹುಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾನೆ. ಅವರು ಹುಟ್ಟಿ ಬರ್ತಾರೆ ಅಂತಲ್ಲ, ನಮ್ಮಲ್ಲಿ ಹುಟ್ಟಿ ಬಂದಿದ್ದಾರೆ. ಅದನ್ನು ಮಾಡಲಿಕ್ಕೋಸ್ಕರ ಸಹಿಸ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಆ್ಯಕ್ಚುಲಿ ನಾನು ಎಲ್ಲ ಅಕ್ಕಪಕ್ಕ
ಬೇಕಾದ ರಾಷ್ಟ್ರಗಳು ನಮ್ಮ ಏನು ಭಾರತವನ್ನು ನುಸುಳ್ಕೊಂಡು ಬರ್ತಾ ಇದ್ದಾರೆ ಅಥವಾ ಅಧರ್ಮವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಪರಿಪಾಠವನ್ನು ಮಾಡಲಿಕ್ಕೋಸ್ಕರ ನಾವು ಹಿಂದೂ ಸಮಾಜೋತ್ಸವ ಅಂತ ಮಾಡ್ತಾ ಇದ್ದೀವಿ. ಇದು ಬೆಂಗಳೂರು ನಗರದಲ್ಲಿ ಆಲ್ರೆಡಿ ಎಚ್ಚೆತ್ತದೆ. ಭಾರತದಿಂದ ನಡೆದು ಇದು ಮುಂದೊಂದು ದಿನ ರಾಷ್ಟ್ರೀಯ ಹಬ್ಬವಾಗಿ ಪರಿವರ್ತನೆ ಮಾಡಬೇಕು. ಮತ್ತು ನಾವು ಪ್ರತಿಯೊಂದು ಮನೆಗಳಲ್ಲೂ ಕೂಡ ಹಿಂದೂ ಅಂದರೆ ಏನು, ಹಿಂದೂ ಧರ್ಮ ಅಂದ್ರೇನು, ಹಿಂದುತ್ವ ಅಂದ್ರೇನು, ಹಿಂದೂಯಿಂದ ಏನೇನು ಆಗ್ತಾ ಇದೆ ಅನ್ನುವಂಥ ತಿಳುವಳಿಕೆಯನ್ನು ನೀಡುವುದರ ಮೂಲಕ ನಿಮ್ಮಂಥ ಮಾಧ್ಯಮಗಳ ಸಹಕಾರ ಭಾಳಷ್ಟು ಬೇಕಾಗಿದೆ. ಮತ್ತು ಎಲ್ಲರೂ ಕೂಡ ಹೇಗಾದರೂ ಇರು ಹಿಂದೂ ಆಗಿರುವಂಥ ಹೇಳುವಂಥ ಒಂದು ಧರ್ಮವನ್ನಾಗಿ ಪರಿವರ್ತನೆ ಮಾಡಬೇಕನ್ನೋ ನಮ್ಮ ಧ್ಯೇಯ. ಯಾರು ಯಾವತ್ತಾರು ಬಂದಿರಲಿ ಹೋಗಿರಲಿ, ಇವತ್ತು ಹಿಂದೂ ಧರ್ಮದಲ್ಲಿ ಇದ್ದಾರೆ ಅಂದರೆ ಹಿಂದುತ್ವವನ್ನು ಪಾಲಿಸಲೇಬೇಕು, ಹಿಂದುತ್ವದ ಬಗ್ಗೆ ಓದಬೇಕು, ಹಿಂದುತ್ವ ಬಗ್ಗೆ ಬರಿಬೇಕು, ಹಿಂದುತ್ವ ಬಗ್ಗೆ ತಿಳುವಳಿಕೆಯನ್ನು ನೋಡಬೇಕು. ಮುಂದಿನ ಜನ್ಮದಲ್ಲಾದರೂ ಈ ಭಾರತ ಸ್ವಚ್ಛವಾಗಿ ಹಿಂದುತ್ವದ ರಾಷ್ಟ್ರವಾಗಬೇಕನ್ನೋದು ನಮ್ಮ ಎಲ್ಲರ ಆಸೆ ಮತ್ತು ಭಾವನೆಗಳಿಂದ ಹಿಂದೂಗಳಾಗಿ, ಹಿಂದೂ ರಾಷ್ಟ್ರಕ್ಕಾಗಿ, ಹಿಂದೂ ದೇಶಕ್ಕಾಗಿ ನಮ್ಮ ಧ್ಯೇಯ ಮತ್ತು ಪ್ರಾಣವನ್ನು ಒತ್ತೆ ಇಡ್ತೀವಿ ಅಂತ ಹೇಳ್ತಾ ಜೈ ಹಿಂದ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಕುಮಾರಸ್ವಾಮಿ ಅಂತೇಳಿ, ನಾನು ಈ ವಿಜಯನಗರ ವಾಸಿ. ನನಗೆ ಈ ಧರ್ಮದ ನೆಲ ಮತ್ತು ಈ ಭಾಷೆ, ಈ ಒಂದು ಮಣ್ಣು ಕೊಟ್ಟಿರುವಂಥ ಋಣ ತೀರ್ಸೋಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಮುಖಾಂತರ ಆದರೂ ತೀರಿಸುವಂಥ ಒಂದು ಕೊಡುಗೆ ಆ ದೇವರು ಪರಮಾತ್ಮ ಸೃಷ್ಟಿಕರ್ತ ಕೊಟ್ಟಿದ್ದಾನೆ. ಆ ಒಂದು ಹಿಂದೂ ಧರ್ಮವನ್ನು ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಬೆಳೆಸಬೇಕೇ ಹೊರತು ಅದನ್ನು ಹಿಂದೆ ತಳ್ಳುವಂಥ ಮಾತೇ ಇಲ್ಲ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಜೈ ಹಿಂದ್, ಜೈ ಬಜರಂಗ್. ಹಿಂದೂ ಸಮಾಜೋತ್ಸವ ಅನ್ನೋದು ಈ ವರ್ಷ ಹೊಸದಾಗಿ ಇಡೀ ಭಾರತಾದ್ಯಂತ ನಡೀತಾ ಇದೆ. ಸುಮಾರು 8,000 ಜಾಗದಲ್ಲಿ ಹಿಂದೂ ಸಮಾಜೋತ್ಸವ ನಡೀತಾ ಇರೋದು ಇದೇ ತಿಂಗಳಲ್ಲಿ ನಡೀತಾ ಇದೆ, ಎಲ್ಲ ಜಾಗದಲ್ಲೂ ಕೂಡ. ಯಾಕೆ ಹಿಂದೂ ಸಮಾಜೋತ್ಸವ? ಹಿಂದೂ ಸಮಾಜೋತ್ಸವ ನಮ್ಮ ದೇಶ ಈಗಲೂ ಒಡೆದೇ ಇರೋದು ಅರ್ಧ. ಲಿಂಗಾಯತ ಸಮಾಜ, ಒಕ್ಕಲಿಗ ಸಮಾಜ, ಆ ಸಮಾಜ, ಈ ಸಮಾಜಗಳ ಹೆಸರು ಹೇಳ್ಕೊಂಡೇ ಇನ್ನೊಬ್ಬರು ತುಂಡ್ರಿಸ್ತಾ ಇದ್ದಾರೆ, ನಾವು ತುಂಡ್ರಿಸ್ಕೊಳ್ತಾನೇ ಇದ್ದೀವಿ. ಆದ್ದರಿಂದ ಆ ತುಂಡ್ರಿಸ್ಕೊಳ್ಳೋದು ನಿಲ್ಲಿಸ್ಕೊಳ್ಳೋದ್ರಿಂದ ಹಿಂದೂ ಸಮಾಜ ಅಂತ ಬಂದು ಆ ತುಂಡ್ರಿಸ್ಕೊಳ್ಳೋದು ಬಿಟ್ಬಿಟ್ಟು ಒಂದೇ ದೊಡ್ಡ ತುಂಡು, ಅದೇ ಹಿಂದೂ ಸಮಾಜ. ಅದಕ್ಕೆ ಅದರಿಂದ ಈ ಬೇರೆ ಬೇರೆ ಸಮಾಜಗಳೆಲ್ಲ ಮರೆತು ನಮ್ಮ ಹಿಂದೂ ಸಮಾಜ ಗಟ್ಟಿಯಾಗಿದ್ದಾಗ, ನಮ್ಮ ಹಿಂದೂ ಸಮಾಜ ಒಟ್ಟಾಗಿದ್ದಾಗ ಆವಾಗಲೇ ನಮ್ಮ ದೇಶದಲ್ಲಿ ನಮ್ಮದು ಪಾರಪತ್ಯ ಇರುತ್ತೆ ಹಿಂದೂಗಳದ್ದು. ಇಲ್ಲ ಅಂದರೆ ನಮ್ಮನ್ನು ತುಳಿಯೋಕ್ಕೆ ಎಲ್ಲ ರಾಷ್ಟ್ರಗಳು ಕಾಯ್ತಾ ಇದೆ. ನಮ್ಮ ದೇಶದಲ್ಲೇ ಇರುವ ಇನ್ನೊಬ್ಬ ಕೆಲವು ಹಿಂದೂ ಸಮಾಜಗಳು ಕಾಯ್ತಾ ಇವೆ. ನಮ್ಮ ದೇಶದಲ್ಲೇ ಶತ್ರುಗಳಿದ್ದಾರೆ, ಆಚೆಗೆ ಶತ್ರುಗಳಿಗಿಂತ ದೇಶದಲ್ಲಿರೋ ಶತ್ರುಗಳೇ ನಮಗೆ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಒಳಗಿನ ಶತ್ರುಗಳು. ಅದರಿಂದ ಈ ಹಿಂದೂ ಸಮಾಜೋತ್ಸವ ಅದನ್ನು ಒಟ್ಟುಗೂಡ್ಸೋಕ್ಕೆ, ಬೇರೆ ಶತ್ರುಗಳನ್ನು ದೂರ ಇಡೋದಕ್ಕೆ, ನಾವೆಲ್ಲ ಒಂದು ಅಂತ ತೋರಿಸೋದಕ್ಕೆ ಹಿಂದೂ ಸಮಾಜ ಒಂದು ಹೆಗ್ಗುರುತಾಗಿ ಇನ್ನು ಮುಂದೆ ಇದೇ ಬೆನ್ನೆಲುಬಾಗಿ ಮುಂದುವರಿಬೇಕು ಅಂತ ಆಸೆ ಇದೆ. ಹಿಂದೂ ಸಮಾಜೋತ್ಸವ ಬರೀ ಈ ಉತ್ಸವಗಳು ಮಾಡೋದಕ್ಕೋ, ಜನ ಸೇರೋದಕ್ಕೋ, 4 ಭಾಷಣಗಳಿಗೋ ನಿಲ್ಲಬಾರದು. ಇದನ್ನು ನಮ್ಮ ನಿತ್ಯ ಜೀವನದಲ್ಲಿ, ನಿತ್ಯ ಕರ್ಮಗಳಲ್ಲಿ ಅಳವಡಿಸ್ಕೋಬೇಕು. ಹಿಂದೂ ಸಮಾಜ ನಮ್ಮ ಹಿಂದೂಗಳ ಹತ್ರನೇ ವ್ಯಾಪಾರ ಮಾಡಿ, ನಮ್ಮ ಹಿಂದೂಗಳಿಂದಲೇ ವ್ಯಾಪಾರ ಮಾಡೋ ಮಟ್ಟಕ್ಕೆ ಬೆಳೀಬೇಕು ಅನ್ನೋದು ಕೂಡ ನಮ್ಮ ಆಶಯ, ಇವರಾಶಯ ಕೂಡ, ಎಲ್ಲ ಜನರ ಆಶಯ ಕೂಡ. ಅದನ್ನು ನಮ್ಮ ಎಲ್ಲ ಪ್ರತಿ ವ್ಯಾಪಾರದಲ್ಲೂ ನೋಡ್ತಾ ಇದ್ದಾರೆ, ನಮ್ಮ ಹೆಂಗೆ ತುಳಿತಾ ಇದ್ದಾರೆ ಅಂತ. ಬರೀ ಅಷ್ಟೇ ಅಲ್ಲ, ಎಲ್ಲ ವಿಚಾರದಲ್ಲೂ ಸರ್ಕಾರಗಳು, ವಿರೋಧಿಗಳು ಪ್ರತಿ ರೂಪದಲ್ಲೂ, ಪ್ರತಿ ದಿಕ್ಕಿನಲ್ಲೂ ತುಳ್ಕೊಂಡೇ ಬರ್ತಾ ಇದ್ದಾರೆ. ಅದನ್ನು ಅನುಭವಿಸ್ತಾನೇ ಇದ್ದೀವಿ. ಅನುಭವಿಸ್ತಾ ಇದ್ದು ಬುದ್ಧಿ ಬಂದಿಲ್ಲ. ಈ ಹಿಂದೂ ಸಮಾಜೋತ್ಸವ ಅದಕ್ಕೆ ದೂರ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡ್ಲಿ. ಇದು ಉತ್ಸವಕ್ಕೆ ನಿಲ್ಲದೆ ನಿತ್ಯ ಜೀವನದಲ್ಲಿ ಆಗಲೇ ಹೇಳ್ದಂಗೆ ನಾನು ಅದನ್ನು ಅಳವಡಿಸ್ಕೊಂಡು ಪ್ರತಿ ಹಿಂದೂನೂ ಬದುಕಬೇಕು ಅನ್ನೋದು ಆಶಯ. ನಾನೊಬ್ಬನೇ ಮಾಡಿಲ್ಲ, ನಾವು ಒಬ್ಬರೇ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಸೇರಿ ಎಲ್ಲರಿಗೋಸ್ಕರ ಮಾಡಬೇಕು ಅನ್ನೋ ಕಲ್ಪನೆ. ಇವತ್ತು ಭಾರತ ದೇಶ ಭಾರತ ಅಂತ ನೆನೆಸ್ಕೊಳ್ತಾ ಇದೆ. ಇದಕ್ಕಿಂತ ಮೊದಲೇ ಕಾಂಗ್ರೆಸ್ ಅವರು ಇಂಡಿಯಾ ಅಂತ ಮಾಡಿದರು. ಬಟ್ ಇದಕ್ಕಿಂತ ಮೊದಲೇ ಬ್ರಿಟಿಷರ್ಸು, ಮುಸಲ್ಮಾನರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡೋಕ್ಕೆ ಬರುವಾಗ ಅವ್ರು ಯಾರೂ ಇಂಡಿಯಾ ಅಂತ ಹೇಳಿರಲಿಲ್ಲ, ಅವರೆಲ್ಲ ಹಿಂದೂಸ್ತಾನ್ ಅಂತ. ಆದರೆ ಈ ದರಿದ್ರ ರಾಜಕೀಯ ಮಾಡಿಕೊಂಡು ಅವರು ಯಾವನೋ ಒಬ್ಬ MLA, ಯಾವನೋ ಒಬ್ಬ CM, ಇನ್ನೊಬ್ಬ PM ಆಗೋಕ್ಕೋಸ್ಕರ ನಮ್ಮನ್ನ ಡಿವೈಡ್ ಮಾಡಿ ಹಿಂದೂ ಮುಸ್ಲಿಮ್ ಅಂತ ತಂದಿಕ್ಬಿಟ್ಟು ಫುಲ್ಲು ಒಂದೇ ಮುಸಲ್ಮಾನರು ಒಂದು ಕಡೆ,
ಕ್ರೈಸ್ತರು ಒಂದು ಕಡೆ ಈ ರೀತಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಇವತ್ತು ಅವ್ರಿಗೆ ಓಲೈಸ್ಕೊಂಡು ಅವ್ರನ್ನ ಚಾಕ್ರಿ ಮಾಡ್ತಾಯಿದ್ದಾರೆ. ಅದನ್ನು ಬಿಟ್ಬಿಟ್ಟು ನಾವುಗಳು ಹಿಂದೂಗಳೆಲ್ಲ ನಾನಾಯಿತು ನನ್ನ ಮನೆ ಆಯಿತು ಅಷ್ಟೇ ನೋಡ್ಕೊಂಡಿದ್ದೀವಿ. ಮುಂದೊಂದು ದಿನ ಈಗೇನು ಪ್ರತಿದಿನ ನೋಡ್ತಾ ಇದ್ದಾರೆ ಜನ, ಬಾಂಗ್ಲಾದೇಶ, ಪಾಕಿಸ್ತಾನ, ಈ ರೀತಿ ಒಂದು ಕಡೆಯಿಂದ ಮುಸಲ್ಮಾನರ ಭಯ ಆಗ್ತಾಯಿದೆ. ಇಡೀ ಪ್ರಪಂಚದಲ್ಲಿ ಹಿಂದೂಗಳಿಗೆ ಉಳ್ಕೊಂಡಿರೋದು ಇದೊಂದೇ ಸೇಫ್ ಆಗಿರೋ ಜಾಗ. ಹೇಗೆ ಎಲ್ಲರೂ ಹೇಳ್ತಾರೆ, ಒಬ್ಬ ಮುಸ್ಲಿಮು 100 ಜನ ಹಿಂದೂಗಳು ಇರೋ ಕಡೆ ಇರ್ಬೋದೇ ವಿನಃ 100 ಜನ ಇರೋ ಮುಸ್ಲಿಂ ಕಡೆ ಒಬ್ಬ ಹಿಂದೂನು ಇರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನ ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದಾರೆ. ಅದನ್ನು ಇವತ್ತು ಜನರಿಗೆ ಅರಿವು ಮೂಡಿಸ್ಬೇಕು, ರಾಷ್ಟ್ರೀಯತೆ ತುಂಬಬೇಕು, ಧರ್ಮದ ಬಗ್ಗೆ ಜ್ಞಾನ ತುಂಬಬೇಕು. ನಾವು ಯಾವ ಧರ್ಮದಲ್ಲಿ ಹುಟ್ಟಿ ಹೇಗಿದ್ದೀವಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋದು ಹೇಳೋದು ಸುಲಭ, ಆದರೆ ಅದನ್ನು ಯಾರೂ ಪಾಲಿಸ್ತಲ್ಲ. ಪಾಲಿಸಿದ್ರೆ ಒಳ್ಳೆಯದು ಅನ್ನೋ ಕಲ್ಪನೆಗೋಸ್ಕರ ಎಲ್ಲ ಒಂದಾಗಿರಬೇಕು. ಎಲ್ಲ ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಸ್ವಾರ್ಥ. ನಾನೊಬ್ಬ ಹಿಂದೂ ಅಂದರೆ ನಾನು ಚೆನ್ನಾಗಿರಬೇಕು. ಈಗ ಹಿಂದೂ ಧರ್ಮ ಸನಾತನ ಧರ್ಮ ಹೇಳುತ್ತೆ ವಸುದೈವ ಕುಟುಂಬ, ಪ್ರಪಂಚ ಎಲ್ಲ ಒಂದೇ ಅಂತ. ಆದರೆ ಆಗ ಆಗ್ತಾಯಿಲ್ಲ. ನಾವು ಹೇಳ್ತಾ ಇದ್ದೀವಿ ವಿನ ಮುಸಲ್ಮಾನರು ಹೇಳೋದೇ ಇಲ್ಲ. ಒಂದೇ ಮಾತರಂ ಹೇಳಲ್ಲ ಅಂದರೆ ಇನ್ನೆಂಥ ದುರ್ದೈವ ಬಂದಿದೆ. ಇದನ್ನೆಲ್ಲ ಓವರ್ಕಮ್ ಮಾಡೋಕ್ಕೋಸ್ಕರ ನಾವು ಈ ರೀತಿ ಕಾರ್ಯಕ್ರಮ ಮಾಡಿ ಒಂದಷ್ಟು ಎಲ್ಲರ ಕೈಲಿ ಎಲ್ಲನೂ ತಿಳ್ಸೋಕ್ಕಾಗಲ್ಲ, ತಿಳಿದೂ ಇರಲ್ಲ. ಅದಕ್ಕೆ ತಿಳಿದಂಥವ್ರನ್ನೆಲ್ಲ ಕರೆಸಿ ಅವ್ರಿಗೊಂದು ಜ್ಞಾನ ತುಂಬಬೇಕು, ಪರಿವರ್ತನೆ ಮಾಡಿ ನಾವೆಲ್ಲ ಸಂತೋಷ ಇರಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಮಾಡ್ತಾರೆ.